ಶ್ರೀ ಜಗದ್ಗುರು ಪಂಚಾಚರ ಪ್ರಸಿದ್ಧಂತು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಃ ತಮ ವಂದೇ ಪಂಡಿತಾರಾಧ್ಯ ಜಗದ್ಗುರು. ಇವತ್ತಿನ ಯಡಿಯೂರದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ 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 1008 ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸನ್ನಿಧಿಯವರಲ್ಲಿ ಭಕ್ತಿಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಉಪಸ್ಥಿತಿರುವ ಸರ್ವ ಪೂಜ್ಯರಿಗೂ ಭಕ್ತಿಯಿಂದ ನಮಸ್ಕಾರಗಳನ್ನು ಸಮರ್ಪಿಸಿ ಈ ದಾನೇಶ್ವರಿಯ ಪುರಾಣ ಸೇವೆ ಮಾಡಿದಂಥ ಪೂಜ್ಯ ಅನ್ನದಾನೇಶ್ವರ ಶಾಸ್ತ್ರಿಜಿಯವರೇ, ಸಂಗೀತ ಬಳಗವೇ, ಸದ್ಭಕ್ತ ಮಂಡಳವರೇ, ಪಾಠಶಾಲೆ ವಿದ್ಯಾರ್ಥಿಗಳೇ, ಉತ್ತರಾಧಿಕಾರಿ ಮರಿದೇವರು ರೇ, ಸಮಸ್ತ ಉಪಸ್ಥಿತಿರುವ ಪೂಜ್ಯ ತಾಯಿಂದರೇ, ಮುದ್ದು ಮಕ್ಕಳೇ, ಈ ದಿವಸ ಮಹಾಸನ್ನಿಧಿಯ ಕೃಪಾ ಆಶೀರ್ವಾದದಿಂದ ಯಡಿಯೂರ ಕ್ಷೇತ್ರ ಹೇಗಾಗಿದೆಯಪ್ಪ ಅಂದರೆ ಸಾಕ್ಷಾತ್ ಕೈಲಾಸವನ್ನೇ ಆಚರಿಸುತ್ತಿದೆ. ಇವತ್ತೇ ಪ್ರಾರಂಭದಲ್ಲಿ ಚೀಸ್ತದ. ನಾಳೆ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೆ ಇಲ್ಲಿ ಕಾಲಿಡ್ಲಿಕ್ಕೂ ಜಾಗ ಸಿಗೋದಿಲ್ಲತಕ್ಕಂಥ ಒಂದು ಇದು ಸನ್ನಿವೇಶ ಮಾಡೋಣ. ಸನ್ನಿಧಿಯವರ ಕಾಲಿಟ್ಟಿದ್ದು ಅವ್ರ ಕೃಪಾಶ್ರಮದ ಎಲ್ಲ ಕಾರ್ಯಕ್ರಮ ಅದಕ್ಕೆ ಬಯಲಿಗಿಟ್ಟು ಎಲ್ಲರಿಗೆ ತೃಪ್ತಿ ಮಾಡೋದು ಹೇಳಿದ್ರೆ, ಅದಕ್ಕೆ ಏನಪ್ಪ ಅಂದರೆ ಸಿ ಜಿ ಮಠ ಅವರು ಹೇಳಿದ್ರು, ಅವರು ವಯೋವೃದ್ಧರು, ಅನುಭವಿಗಳು, ಬಹಳ ಶ್ರದ್ಧೆಯಿಂದ ಅವರು ಮಾತನಾಡೋದು, ಒಳ್ಳೆಯ ಮುತ್ತಿನಂತ ಮಾತನಾಡೋದು. ಇಲ್ಲಿ ಇವತ್ತು ಜಗತ್ತಿನಲ್ಲಿ ಹೀಗೆ ಹೆಚ್ಚು ಈ ನಿಮ್ಮ ಎಲ್ಲ ಈ ಸಭೆ ನಡೆದಿತ್ತು. ಮಹಾಸಭೆಯಲ್ಲಿ ಶಂಕರ ಪಾರ್ವತಿ ಇಬ್ಬರು ಏನು ವಾದ ನಡೆದಿದ್ರೆ, ಈ ಜಗತ್ತಿನಲ್ಲಿ ನಾನು ಹೆಚ್ಚತ್ತೆ ಶಂಕರ ಹತ್ತಿದ್ದ, ಪಾರ್ವತಿ ಹತ್ತಿದ್ದು ನಾನೇ ಹೆಚ್ಚಂತ ತಕ್ಕಿದ್ದೆ. ಇಬ್ಬರಲ್ಲಿ ವಾದವಿವಾದ ನಡೆದಾಗ, ಜಗತ್ತು ಸೃಷ್ಟಿಕರ್ತರು ವಾದವಿವಾದ ನಡೆದಾಗ ಮಧ್ಯದಲ್ಲಿ ಗಣಪತಿ ಬಂದ. ಏನು ನಡೆದಿ ಅಂತ ಕೇಳಿದ್ರು. ಏನಿಲ್ಲಪ್ಪ, ಎಲ್ಲ ನಾ ಹೆಚ್ಚು ನೀ ಹೆಚ್ಚಂತ. ಇಷ್ಟಕ್ಕೆ ಇಷ್ಟವಾದ ಆಗ್ತದ್ರಿ. ಅಲ್ಲ, ದೊಡ್ಡ ಶಹರದಾಗ ಹೋಗಿ ಫೋಟೋಗಳನ್ನು ವಿಚಾರ ಮಾಡ್ದ. ಇಲ್ಲಿ ವಾಹನ ಇತ್ತು ಗಣಪತಿದು. ಇಲ್ಲಿ ಏನು ಮಾಡ್ದ, ಶಹರಕ್ಕೆ ಹೋಗಿ ವಿಚಾರ ಮಾಡ್ದ. ಎಲ್ಲಿ ನೋಡಿದ್ರು ಶಂಕರ್ ಪಾರ್ವತಿ ಬದ್ಧದಲ್ಲಿ ಗಣಪತಿ, ಇವೇ ಕ್ಯಾಲೆಂಡರ್ ತೂಗಾಕಿದ್ರು. ಆದರೂ ಪ್ರೀತಿ ವಾತ್ಸಲ್ಯ ಒಬ್ಬ ವ್ಯಾಪಾರಸ್ಥರು ಮಾಡಿದ್ದ. ಮುಂದೆ 4 ಅಂಗಡಿಗೆ ಹೋದಾಗ ಸ್ಪೆಷಲ್ ತೂಗಾಕಿದ್ದ. ಅಲ್ಲಿ ಕೇಳಿದ್ರು, ಶಂಕರ ಕ್ಯಾಲೆಂಡರ್ಗೆ ಎಷ್ಟು? ಶಂಕರ ಕ್ಯಾಲೆಂಡರ್ಗೆ 5 ರೂಪಾಯಿ. ಹಾಗಾದರೆ ಪಾರ್ವತಿ ಕ್ಯಾಲೆಂಡರ್ಗೆ ಎಷ್ಟು? ಇದು ಕೂಡ 5 ರೂಪಾಯಿ. ಇಬ್ಬರು ಎರಡು ಅಷ್ಟೇ ಅಪ್ಪ ಅವು ಎರಡು ಅಷ್ಟೇ ಅವು. ಈ ಸುಮ್ಮನೆ ಜಾಡಾಡತ್ತೇವೆ ನಾವು. ಆದರೂ ಕೈಲಾಸದಿಂದ ಬಂದಿರಂದಾಗ ನಂದೊಂದಿಷ್ಟು ಕಿಮ್ಮತ್ತು ಕೇಳಿಬಿಡೋಣದು. ಆವಾಗ ಕೇಳಿದ್ರು, ಶಂಕರ್ ಪಾರ್ವತಿ ಕ್ಯಾಲೆಂಡ್ರ 5 ರೂಪಾಯಿ ಕಿಮ್ಮತ್ತಾಯಿತು, ಆ ಗಣಪತಿ ಕ್ಯಾಲೆಂಡ್ರಿಗೆ ಎಷ್ಟು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅಂಗಡಿ ಮಾಲಕ, ಶಂಕರ್ ಪಾರ್ವತಿ ಕ್ಯಾಲೆಂಡ್ರ್ ಯಾರು ತೋಗ್ತಾರೋ ಆ ಇವು ಗಣಪತಿ ಕ್ಯಾಲೆಂಡ್ರ್ ಫ್ರೀ ಕೊಡ್ತೇವೆ ಕೇಳಿದ್ರು, ಪಕಟ್ಟೆ ಕೊಡ್ತೇವೆ. ಆವಾಗ ಏನಾಯ್ತು ಅಂದ್ರೆ ಹೇಳೋದು ತಾತ್ಪರ್ಯ, ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದಕ್ಕಿಂತ ತನ್ನ ಕಿಮ್ಮತ್ತನ್ನು ಕಳ್ಕೋಬಾರ್ದು, ಪೂಜ್ಯರ ಕಿಮ್ಮತ್ತು ಕಳಿಬಾರ್ದು, ಪೂಜ್ಯರ ಬೆಲೆ ಎಷ್ಟು ಅನ್ನೋದು ಕಿಮ್ಮತ್ತು ಇಟ್ಕೊಂಡು ನಾಳೆ ಬರ್ತಕ್ಕಂಥ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ನಡೀತಕ್ಕಂಥದ್ರಲ್ಲಿ ಸಹಭಾಗಿಯಾಗಿ ಯಾವ ಕುಂದುಕೊರತೆ ಬರಲಾರ್ದಂಗೆ ಮಹಾಸನ್ನಿಧಿಯವರ ಕೃಪಾ ಆಶೀರ್ವಾದ ಆಗ್ತದೆ. ಅದರೆಲ್ಲರೂ ಕೂಡಿ ಅವ್ರ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು. ಹೆಚ್ಚಿನ ವಿಷಯ ನಾನು ಮಾತನಾಡದೆ ಮುಂದಿನ ಕಾರ್ಯಕ್ರಮ ಅಡಿ ಮಾಡಿಕೊಡ್ತೀನಿ. ಶಿವಮೊಗ್ಗ ನುಡಿಗಳಾಗಿರ್ತಕ್ಕಂಥ ಪೂಜೆಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರು